ಒಂದು ರೀತಿಯಲ್ಲಿ ಹಗಲು ದರೋಡೆ ಅಂದ್ರೆ ತಪ್ಪಾಗ್ಲಾರದು, ಈ ರೀತಿಯಾಗಿ ನಡೀತಾ ಇದೆ ಇಲ್ಲಿ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ನನ್ನ ಪ್ರತಿಕ್ರಿಯೆ, ಮೊದಲು ಇವರು ಒಳಗಡೆ ನೀರನ್ನ ಮಾರೋದನ್ನ ಮೊದಲು ನಿಲ್ಲಿಸ್ಬೇಕಾದ್ರು. ಬಾಟ್ಲಲ್ಲಾದ್ರೂ ಸರಿ, ಬೇರೆ ಆದ್ರೂ ಸರಿ, ಒಳಗಡೆ ಇದು ಮೈಸೂರು ಸಾಂಸ್ಕೃತಿಕ ನಗರಿ. ಈ ನಗರಲ್ಲಿ ಒಂದು ದೊಡ್ಡ ಎಕ್ಸಿಬಿಷನ್ ಅಂತ ಒಂದು ದೊಡ್ಡ ಗ್ರೌಂಡ್ ಒಳಗಡೆ ಜನರು ಬಂದಾಗ ಅವ್ರಿಗೆ ಕುಡಿಯಕ್ ನೀರು ಕೊಡುವಷ್ಟು ಯೋಗ್ಯತೆ ನಮಗೆ ಮೈಸೂರು ಜನರಿಗೆ ಇಲ್ಲ ಅನ್ನೋದಾದ್ರೆ ನಮ್ಗೆ ಇದು ಮೈಸೂರಿನ ಗೌರವದ ಪ್ರಶ್ನೆ. ಇವರು ಫಸ್ಟ್ ಪ್ಲಾಸ್ಟಿಕ್ ಅಷ್ಟೇ ಅಲ್ಲ, ನೀರನ್ನೇ ಮಾರೋದು ತಪ್ಪು. ಇವ್ರು ಅಲ್ಲಲ್ಲೇ ಒಂದಷ್ಟು, ಯಾಕೆಂದ್ರೆ ಮೈಸೂರಿನ ಸಾಮ್ರಾಜ್ಯ ಅಂದ್ರೆ ಇವತ್ತು ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಸಾಮ್ರಾಜ್ಯ. ನಾವು ಕರೆಂಟ್ ಕೊಟ್ಟವ್ರು ಯಾರು? ಹಿಂದೆ ಮೈಸೂರು ಮಹಾರಾಜರು ಕೊಟ್ರು, ಆಯ್ತಾ. ನೀರ್ ಕೊಟ್ಟವ್ರು ಯಾರು? ಮೈಸೂರು ಮಹಾರಾಜರು. KRS ಕಟ್ಟಿಸ್ಕೊಟ್ರು. ಹಾಗೆ ಮೆಡಿಕಲ್ ಕಾಲೇಜ್ ಕೊಟ್ಟವ್ರು ಯಾರು? ಮೈಸೂರವರು. ಹಾಸ್ಪಿಟಲ್ ಕೊಟ್ಟವ್ರು ಯಾರು? ಮೈಸೂರು ಮಹಾರಾಜರು. ಇವತ್ತು ಮೈಸೂರು ಅಂದ್ರೆ ಒಂದು ಕೊಡುಗೈ ದಾನಿಯ ರೀತಿ ಇರ್ತಕ್ಕಂಥ ಜಾಗ. ಈ ಜಾಗದಲ್ಲಿ ಇವತ್ತು ಒಂದು ಐತಿಹಾಸಿಕ ಎಕ್ಸಿಬಿಷನ್ ಅಂತ ಕರಿತೀವಿ. ಒಂದ್ ರೀತಿ ಅದನ್ನ ನೋಡ್ಲಿಕ್ಕೆ ಲಕ್ಷಾಂತರ ಜನ ಬರ್ತಾರೆ. ನಾನು ಮೊನ್ನೆ ಎಲ್ಲೋ ಕೇಳ್ಪಟ್ಟೆ, 3 ಕೋಟಿ 4 ಕೋಟಿವರೆಗೆ ಗೇಟ್ ಕಲೆಕ್ಷನ್ ಆಗುವಂತ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೆದು ನಿಂತಿದೆ ಇವತ್ತು. ಅಂತ ಸಂಸ್ಥೆಯಲ್ಲಿ ಒಂದು ಕುಡಿಯೋ ನೀರನ್ನ ಫ್ರೀಯಾಗಿ ಕೊಡಕ್ಕಾಗಲ್ಲ ಅಂತ ಅಂದ್ರೆ ಏನ್ ಅರ್ಥ? ಹೌದು ಸರ್. ನಾನು ಈ ಸಂದರ್ಭದಲ್ಲಿ ಇವತ್ತಿನ ಅಧ್ಯಕ್ಷರು ಮತ್ತು ಅಲ್ಲಿಯ ಕಮಿಷನರ್ಗೆ ಒಂದು ಮನವಿ ಮಾಡ್ಕೊಳ್ತೀನಿ. ನೀವು ಫಸ್ಟ್ ವಾಟರ್ ಅನ್ನ ಅಲ್ಲಿ ಮಾರೋದನ್ನ ನಿಲ್ಲಿಸ್ಬೇಕು. ಮೊದಲು ಒಂದಷ್ಟು ಕಡೆ ನೀರನ್ನ ಉಚಿತವಾಗಿ ಸರ್ಫೇಸ್ ವಾಟರ್ ಅನ್ನ, ಡ್ರಿಂಕಿಂಗ್ ಒಳ್ಳೆ ವಾಟರ್ ಅನ್ನ ಕೊಡುವಂತ ಕೆಲಸವನ್ನ ನೀವು ಮೊದಲು ಮಾಡಿ. ಅನೇಕ ಕಡೆ ನೀವೇ ಫಿಲ್ಟರ್ ಹಾಕಿ. ಹಾಗಾಗಿ ದುಡ್ಡು ಕೊಟ್ಟು ಕುಡಿಯುವಂತ ಈ ದರಿದ್ರ ನಮ್ಮ ಮೈಸೂರಿಗೆ ಬಂದಿಲ್ಲ ಅಂತ ನನ್ನ ಅಭಿಪ್ರಾಯ. ತಾವು ಕರೆಕ್ಟ್ ಆಗಿ ಹೇಳ್ತಾ ಇದ್ರಿ ಗಿರಿಧರ್. ಏನು ಈ ಒಂದು ವಾಟರ್ ಬಾಟಲ್ ಗಳನ್ನೇ ನಿಷೇಧ ಮಾಡ್ಬೇಕು. ಯಾಕಂದ್ರೆ ಮೈಸೂರು ಏನು KRS ಪ್ರಸಿದ್ಧಿ ಪಡೆದಿರುವಂತದ್ದು. ಅಂತಹ ಒಂದು ಮೈಸೂರಿನಲ್ಲಿ ಈ ರೀತಿಯಾಗಿ ನೀರಿಗೋಸ್ಕರ ಈ ರೀತಿ ಒಂದು ಸುದ್ದಿಯನ್ನ ಮಾಡ್ತಾ ಇದ್ದೀವಲ್ಲ ನಾವು. ಈ ರೀತಿಯ ಒಂದು ಸಂದರ್ಭಕ್ಕೆ ಈ ಒಂದು ವಸ್ತು ಪ್ರದರ್ಶನ ಪ್ರಾಧಿಕಾರದವರಾಗಿರ್ಬೋದು ಅಥವಾ ಏನು ಸಬ್ ಟೆಂಡರ್ ಅವರು ತಂದು ಕೊಡ್ತಾ ಅನ್ಸುತ್ತೆ. ತಾವು ಹೇಳ್ತಾ ಇದ್ರಿ ಮೊದಲು ಈ ಒಂದು ವಾಟರ್ ಬಾಟಲ್ ಗಳನ್ನೇ ನಿಷೇಧ ಮಾಡ್ಬೇಕು. ಯಾಕೆ ಮೈಸೂರಿಗೆ ಬರುವಂತಹ ಬೇರೆ ಪ್ರವಾಸಿಗರಾಗಿರ್ಬೋದು, ಒಂದ್ ರೀತಿಯಾಗಿ ಗೆಸ್ಟ್ ಗಳನ್ನ ನಾವು ಈ ರೀತಿ ಹೆಚ್ಚಿನ ದುಡ್ಡನ್ನ ಕೊಟ್ಟು ನೀರನ್ನ ಕುಡಿಯುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ. ಈಗ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಪ್ರಾಧಿಕಾರದವರು ಒಂದು ರೀತಿಯ ಜಾನ ಮೌನವನ್ನ ವಹಿಸ್ತಾ ಇದ್ದಾರಲ್ಲ, ಅವ್ರ ಬಗ್ಗೆ ಏನ್ ಹೇಳ್ತೀರಾ ಗಿರಿಧರ್? ಇಲ್ಲ, ಈ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಪ್ರಾಧಿಕಾರದ ಕಮಿಷನರ್ ಏನಿದಾರಲ್ಲ, ಅವರು ಈ ಕೂಡ್ಲೆ ಅದನ್ನ ಬ್ಯಾನ್ ಮಾಡ್ಬೇಕಾಗಿದೆ. ಅದಷ್ಟೇ ಅಲ್ಲ, ಎಕ್ಸಿಬಿಷನ್ ಅವ್ಯವಸ್ಥೆಯನ್ನ ನಾನು ಕೇಳ್ಪಡ್ತಾ ಇದ್ದೀನಿ. ಇವತ್ತಿನ ಯಾವ್ದೋ ಮಾಧ್ಯಮದಲ್ಲೋ ಪೇಪರ್ನಲ್ಲೋ ನಾನು ನೋಡ್ದಾಗ ನೆನಪಿದೆ, ಬೆಳಗ್ಗೆ ಸಾಹಿತಿಗಳ ಹೆಸರನ್ನ ಹಾಕಿದ್ದಂತಹ ಆ ಒಂದು ಅವ್ರ ಹೆಸರುಗಳನ್ನ ರಸ್ತೆಗೆ, ಅಲ್ಲಿ ಒಳಗಡೆ ಆ ರಸ್ತೆಗಳಿಗೆ ಸಾಹಿತಿಗಳ ಹೆಸರನ್ನ ಹಾಕಿದ್ರು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಹೆಸರುಗಳನ್ನ ಹಾಕಿದ್ರು. ಅದನ್ನೆಲ್ಲ ಕಿತ್ತು ಒಂದ್ ಸೈಡ್ಗೆ ಅದನ್ನ ಗುಡ್ಡೆ ಹಾಕಿದ್ದಾರೆ ಅಂತ ಬೆಳಗ್ಗೆ ನಾನು ಕೇಳ್ಪಟ್ಟೆ. ನಾನು ಅಯೂಬ್ ಖಾನ್ರಿಗೆ ನಾನು ಮನವಿಯನ್ನು ಮಾಡ್ತೇನೆ. ನೀವು ಒಂದು ಅಲ್ಪಸಂಖ್ಯಾತ ಸಮಾಜದಿಂದ ತಾವು ಬಂದಿದ್ದೀರಾ. ಆದ್ರೆ ನೀವು ಬಂದು ನಿಮ್ಮ ಒಂದು ಹೆಸರು ಶಾಶ್ವತವಾಗಿ ಅಲ್ಲಿ ಉಳಿಯೋ ತರ ಮಾಡಿ. ನಿಮ್ಮ ಹೆಸರು ಯಾವಾಗ್ಲೂ ಕೆಟ್ಟ ರೀತಿಯ ಬಳಕೆ ಆಗೋ ರೀತಿ, ಅಥವಾ ಇವ್ರು ಬಂದು ಈ ತರ ಸಾಹಿತಿಗಳ ಹೆಸರು ಕಿತ್ತಾಕಿದ್ರು, ಇಲ್ಲಿ ವಾಟರ್ ಬಾಟ್ಲ್ ಅನ್ನ ಕೊಡಿದ್ರು, ಆಮೇಲೆ ಕುಡಿಯೋ ನೀರನ್ನ ಸೇಲ್ ಮಾಡಿ ದುಡ್ಡು ಮಾಡ್ಕೊಂಡು ಹೋದ್ರು ಅಂತಿಲ್ಲ. ನಿಮ್ಗೆ ಸಾಕಷ್ಟು ಸಂಪತ್ತಿದೆ ಅಯೂಬ್ ಖಾನ್ರೆ, ನಿಮ್ಗೆ ಸಾಕಷ್ಟು ನಿಮ್ ತಂದೆಯವ್ರು ಮಾಡಿಟ್ಟಿದ್ದಾರೆ, ನೀವು ಮಾಡಿದೀರಾ. ಹಾಗಾಗಿ ದಯಮಾಡಿ ನಿಮ್ ಕಾಲಘಟ್ಟದಲ್ಲಿ ಎಕ್ಸಿಬಿಷನ್ ಅಭಿವೃದ್ಧಿ ಆಗ್ಲಿ, ಜನರಿಗೆ ಇನ್ನು ಶಾಶ್ವತವಾಗಿ ಕುಡಿಯೋ ನೀರು ಸಿಗ್ಲಿ, ಒಂದು ಪ್ರಾಜೆಕ್ಟ್ ಮಾಡಿ. 16 ಕಡೆ ಕುಡಿಯೋ ನೀರನ್ನು ಫ್ರೀಯಾಗಿ ಉಚಿತವಾಗಿ ಕೊಡಿ. ಸೊ ಮತ್ತೆ ಎರಡನೇದು, ಗೇಟ್ಗೂ ಅಷ್ಟೇ. ಗೇಟ್ಗೆ ಸಿಕ್ಕಾಪಟ್ಟೆ ಅಷ್ಟೊಂದು ಚಾರ್ಜ್ ಅನ್ನ ಮಾಡಿದ್ರೆ ಎಲ್ರಿ ಹೋಗ್ತಾರೆ ಬಡವರು? ಎಲ್ರು ದುಡ್ಡು ಇಟ್ಕೊಂಡು ಕೂತಿದಾರ? ಇವತ್ತು ನಾನು ಹೇಳ್ತೀನಿ, ಒಂದ್ ಕುಟುಂಬದಿಂದ ನೀವು ಎಕ್ಸಿಬಿಷನ್ ನೋಡ್ಲಿಕ್ಕೆ ಬರಕ್ಕೆ ಒಬ್ರು ಯಾರೋ ಬರಕ್ಕಾಗಲ್ಲ. ಇವ್ರಿಗೆ ಸಿಂಗಲ್ ಪರ್ಸನ್ ದುಡ್ಡನ್ನ ಹಾಕ್ತಿದ್ದಾರೆ. ಸಿಂಗಲ್ ಪರ್ಸನ್ ಅಲ್ಲ ಬರೋದು, ಇಡೀ ಕುಟುಂಬ ಬರ್ತಾರೆ. 15 ಜನ 20 ಜನ ಬರ್ತಾರೆ. ಇವತ್ತು ಬೆಳಗ್ಗೆ ನಮ್ದೇ ಒಂದು ಫ್ಯಾಮಿಲಿ 13 ಜನ ಹೋಗಿದ್ದಾರೆ. 13 ಜನ ಹೋಗ್ಬೇಕು ಅಂದ್ರೆ ಇವ್ರು ಎಷ್ಟೋ 30 50 ಎಷ್ಟೋ ಮಾಡಿದ್ದಾರೆ. ನನಗೆ ಸರಿಯಾದ ಮಾಹಿತಿ ಇಲ್ಲ. ನಮ್ ಕಾರ್ಯಕರ್ತರು ಬಂದು ಹೇಳ್ತಾ ಇದ್ರು ಸಿಕ್ಕಾಪಟ್ಟೆ ಎಂಟ್ರೆನ್ಸ್ ಫೀಸ್ ಮಾಡಿದ್ದಾರೆ ಅಂತ. ಇದನ್ನೆಲ್ಲ ಗಮನಿಸ್ಬೇಕಾಗಿರೋದು ಅಧ್ಯಕ್ಷ ಆಗಿರ್ತಕ್ಕಂಥ ಅವರು ಅಯೂಬ್ ಖಾನ್ರೆ.
ದಯಮಾಡಿ ಅದನ್ನೆಲ್ಲ ಗಮನಿಸಿ ದುಡ್ಡು ಮಾಡುವ ದಂಧೆಯನ್ನ ಕಡಿವಾಣ ಹಾಕಿ. ಯಾಕೆಂದ್ರೆ ನೀವು ದುಡ್ಡು ಮಾಡಲ್ಲ, ಆದ್ರೆ ನಿಮ್ಮ ಹೆಸರು ಹೇಳ್ಕೊಂಡು ಇನ್ಯಾರ್ಯಾರೋ ದುಡ್ಡು ಮಾಡುವಂತಹದ್ದನ್ನ ದಯಮಾಡಿ ಅದಕ್ಕೆ ಕಡಿವಾಣ ಹಾಕಿ. ನೀರನ್ನ, ಕುಡಿಯುವ ನೀರನ್ನ ಫ್ರೀಯಾಗಿ ಕೊಡುವಂತಹದ್ದು ಮತ್ತು ಪ್ರವೇಶಕ್ಕೆ ಒಂದ್ ಸಣ್ಣದ್ ಮಾಡಿ, ಒಂದ್ 5 ರೂಪಾಯಿ 10 ರೂಪಾಯಿ ಮಾಡಿ, ಅದರಲ್ಲಿ 4 ಕೋಟಿ 3 ಕೋಟಿಗೆ ಆಕ್ಷನ್ ಮಾಡ್ತೀರಾ ಅಂದ್ರೆ ಎಲ್ಲಿ ಹೋಗ್ತಿದೆ ಮೈಸೂರು ಪ್ರಾಧಿಕಾರ, ಎಲ್ಲಿ ಹೋಗ್ತಿದೆ ಎಕ್ಸಿಬಿಷನ್ ಪ್ರಾಧಿಕಾರ? ಮೈಸೂರಲ್ಲಿ ಲಕ್ಷಾಂತರ ಜನ ಬರ್ತಿದ್ದಾರೆ ಇವತ್ತು ಮೈಸೂರಿಗೆ. ನಾವು ಟೂರಿಸ್ಟ್ ಅನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ಇವತ್ತು ಆ ಟೂರಿಸಂ ಇಂದ ಮೈಸೂರಿನ ಅನೇಕ ಹೋಟೆಲ್ ಉದ್ಯಮ ಬೆಳೀತಾ ಇದೆ, ಲಾಡ್ಜ್ ಉದ್ಯಮಗಳು ಬೆಳೀತಾ ಇದೆ. ಹೌದು. ಆಯ್ತಾ? ಇವತ್ತು ಅದಕ್ಕೆಲ್ಲ ನಿಮ್ಮಂತವ್ರ ಸಹಕಾರ ಅಗತ್ಯ ಇದೆ. ನೀವು ದಂಧೆಗಿಳಿಯೋದನ್ನ ದಯಮಾಡಿ ನಿಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾ ಅಯೂಬ್ ಖಾನ್ಗೆ ಮನವಿಯನ್ನ ಮಾಡ್ತೇನೆ. ಏನು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅಯೂಬ್ ಖಾನ್ ಅವರ ಗಮನಕ್ಕೂ ತಂದ್ವಿ. ಈ ರೀತಿಯಾಗಿ ಇಲ್ಲಿ ಏನು ನೀರಿನ ಬಾಟಲ್ಗಳ ಮೇಲೆ ಹೆಚ್ಚಿನ ಹಣವನ್ನ ಕೀಳಲಾಗ್ತಾ ಇದೆ ಎಂಬುದಾಗಿ ಅವರ ಗಮನಕ್ಕೂ ತಂದ್ವಿ. ಅವರು ಹೇಳ್ತಾ ಇದ್ರು, ಏನು ನಾವು ಟೆಂಡರ್ ಅನ್ನ ನೀಡಿರ್ತೇವೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ, ನಾವು ಏನು ಟೆಂಡರ್ ಅವರಿಗೆ ಹೇಳಿರೋದಿಲ್ಲ, ಇಷ್ಟು ಹಣಕ್ಕೆ ನೀವು ನಿಗದಿಪಡಿಸಿ ಎಂಬುದಾಗಿ ನಾವು ಹೇಳಿರೋದಿಲ್ಲ ಎಂಬುದಾಗಿ ಈ ರೀತಿಯ ಉತ್ತರಗಳನ್ನ ನೀಡ್ತಾ ಇರುವಂತದ್ದು. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಗಿರಿಧರ್? ಅಯೂಬ್ ಖಾನ್ರಿಗೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ನೀವು ಅಲ್ಲಿ ಯಾವುದೋ ಎಂಪ್ಲಾಯ್ ಅಲ್ಲ, ನೀವೊಬ್ಬ ಕ್ಲರ್ಕ್ ಅಲ್ಲ, ನೀವೊಬ್ರು ಚೇರ್ಮನ್ ಇದ್ದೀರಿ. ನಿಮ್ ಅಧಿಕಾರಿ ಏನು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂತ ಆಯ್ತಲ್ಲ. ಅಲ್ಲಿಗೆ ಟೆಂಡರ್ ನೀಡಿದೀವಿ, ಅವ್ರು ಇಷ್ಟ ಬಂದಂಗೆ ಮಾರಕ್ಕೆ ಅವಕಾಶ ಕೊಡ್ತಾರೆ ಅಂದ್ರೆ ನೀವು ಅಧ್ಯಕ್ಷರಾಗಿ ಹಾಕಿದ್ದೀರಾ? ನಿಮ್ಗೆ ಹಾಗಾದ್ರೆ ಅಧ್ಯಕ್ಷಗಿರಿಯನ್ನ ನಿಭಾಯಿಸುವ ನೈತಿಕತೆ ಅಥವಾ ಶಕ್ತಿ ನಿಮ್ಗೆ ಇಲ್ಲ ಅಂತಲ್ವಾ ಅರ್ಥ? ಯಾವಾಗ್ಲೂ ಒಂದು ಚೇರ್ಮನ್ ಒಂದು ಸಂಸ್ಥೆಯ ಅಧ್ಯಕ್ಷರು ಅಂತ ಮಾಡಿದಾಗ ಇಡೀ ಅಧ್ಯಕ್ಷರು ಆ ಸಂಸ್ಥೆನ ನಿಭಾಯಿಸುವಂತ ತಾಕತ್ತಿರಬೇಕು. ಹಾಗಾದ್ರೆ ನಿಮ್ಗೆ ತಾಕತ್ತಿಲ್ಲ ಅಂತ ನೀವು ನೈತಿಕ ಹೊಣೆಯನ್ನ ಹೊತ್ತು ಈ ನೀರ್ ಬಾಟ್ಲನ್ನ ಮಾರಿದ್ದಕ್ಕೋಸ್ಕರ ರಾಜೀನಾಮೆ ಕೊಡ್ತೀನಿ ಅನ್ನುವ ಸ್ಟೇಟ್ಮೆಂಟ್ ಅನ್ನು ಮಾಡಿ ನಿಮ್ ಕೈಲಿ ಆಗ್ಲಿಲ್ಲ ಅಂತ ಹೇಳಿ ಹೊರಗಡೆ ಹೋಗಿ. ಹಾಗಾದ್ರೆ ಇದ್ದಾರೆ, ಇವ್ರ ಜೊತೆಗೂ ನಾವು ಮಾತನಾಡ್ತಾ ಇದ್ವಿ ಗಿರಿಧರ್ ಅವ್ರೆ. ಏನು ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಏರ್ಪೋರ್ಟ್ ನಲ್ಲಿ, ಮಾಲ್ಗಳಲ್ಲಿ 500 ರೂಪಾಯಿಗಳನ್ನ ಕೊಟ್ಟು ತಾವು ನೀರನ್ನ ಕುಡಿಯೋದಿಲ್ವಾ? ನಾವಿಲ್ಲಿ 30 ರೂಪಾಯಿ ನೀರನ್ನ ಕೊಟ್ರೆ ಏನ್ ಕಷ್ಟ, ಏನ್ ಪ್ರಾಬ್ಲಮ್ ಎಂಬುದಾಗಿ ಅಲ್ಲಿನ ಗುತ್ತಿಗೆದಾರ ಮಂಜು ಹೇಳ್ತಾ ಇರುವಂತದ್ದು. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಗಿರಿಧರ್? ಇಲ್ಲ, ನಾನು ಅವ್ರು ಯಾರಿದ್ದಾರೆ ಗುತ್ತಿಗೆದಾರರಿಗೆ ಆಗ್ರಹ ಪಡಿಸ್ತೀನಿ. ಏರ್ಪೋರ್ಟ್ ಹೋಗೋ ಜನ ಯಾರು, ಮಾಲ್ಗೆ ಹೋಗೋ ಜನ ಯಾರು? ಆ ಜನ ಎಕ್ಸಿಬಿಷನ್ ಬರ್ತಾರ? ಅವರೆಲ್ಲ ಮಾಲಲ್ಲಿ ಪರ್ಚೇಸ್ ಮಾಡ್ತಾರೆ. ಮಾಲ್ ಎಕ್ಸಿಬಿಷನ್ ಬರ್ತಕ್ಕಂಥ ಜನ ಕಡು ಬಡವರು ಬರ್ತಾರಲ್ಲಿ. ಅಲ್ಲಿ ಏನೋ ಕಡಿಮೆ ದುಡ್ಡಿಗೆ ಸಿಗುತ್ತೆ ಅಂತ ಬರ್ತಾರೆ. ಸಣ್ಣ ಸಣ್ಣ ಮಕ್ಳನ್ನ ಕರ್ಕೊಂಡು ಆಟ ಆಡಿಸ್ಲಿಕ್ಕೋಸ್ಕರ ಬರ್ತಾರೆ. ಆಯ್ತಾ? ಅಲ್ರಿ ಒಳಗಡೆ ಬಂದ್ರೆ ಒಂದು ಹೊಸ ಅನುಭವ ಆಗತ್ತೆ ಅನ್ನುವ ಆ ಕಾರಣಕ್ಕೋಸ್ಕರ ಬರ್ತಾರೆ. ಅವರೆಲ್ಲ ಬಡವರಿದ್ದಾರೆ. ಅವರು ಗೇಟ್ಗೆ 30 ರೂಪಾಯಿ ಕೊಟ್ಟು ಬರಕ್ಕಾಗಲ್ಲ ಅನ್ನುವ ಸ್ಥಿತಿಯಲ್ಲಿ ಇರ್ತಕ್ಕಂಥ ಜನರು 300 ರೂಪಾಯಿ 400 ರೂಪಾಯಿ ಕೊಟ್ಟು ನೀರು ಕುಡಿಯುವಂತ ಜನರು ಅವರು. ಹಾಗಾದ್ರೆ ಮೈಸೂರನ್ನ ಎಲ್ಲಿಗೆ ತಗೊಂಡು ಹೋಗ್ತಿದ್ದಾರೆ ಇವರು? ಮಾನ್ಯ ಯಾಕಂದ್ರೆ ಈ ರೀತಿಯ ಉಡಾಫೆ ಉತ್ತರವನ್ನ ಅಲ್ಲಿನ ಟೆಂಡರ್ ದಾರ ಏನಿದ್ದಾನೆ ಮಂಜು ಅನ್ನೋರು ಈಡನ್ ನ್ಯೂಸ್ ಜೊತೆಗೆ ಮಾತನಾಡ್ಲಿಕ್ಕೆ ನಾವು ಪ್ರಯತ್ನ ಪಟ್ವಿ. ಅವ್ರು ಹೇಳ್ತಾ ಇರುವಂತದ್ದು, ಯಾಕೆ ಏರ್ಪೋರ್ಟ್ ನಲ್ಲಿ 500 ರೂಪಾಯಿ ಕೊಟ್ಟು ನೀರನ್ನ ಕುಡಿಯೋದಿಲ್ವಾ? ಮಾಲ್ ನಲ್ಲಿ ಕೊಟ್ಟು ಕುಡಿಯೋದಿಲ್ವಾ? ಇಲ್ಲಿ ನಾವು 30 ರೂಪಾಯಿ ಹೆಚ್ಚಳ ಮಾಡಿದ್ವಿ, ಏನ್ ಪ್ರಾಬ್ಲಮ್ ಎಂಬುದಾಗಿ ಆತನ ಪ್ರಶ್ನೆ ಆಗಿರುವಂತದ್ದು. ಅಲ್ಲ, ಎಲ್ಲೋ ಯಾರೋ ಅವರು, ನನಗೆ ಕಾಂಟ್ರಾಕ್ಟ್ದಾರ ಯಾರು ಅಂತ ಗೊತ್ತಿಲ್ಲ, ಅವ್ರು ಯಾವಾಗಲೂ ಏರ್ಪೋರ್ಟ್ ಅಲ್ಲೇ ಜೀವನ ಮಾಡ್ತಾರೆ ಅಂತ ಕಾಣಿಸ್ತದೆ. ಅವ್ರಿಗೆ ಮೊದಲು ಸಾಮಾನ್ಯ ಜನರ ಹತ್ರ ಹೋಗಿ ಜೀವನ ಮಾಡೋಕೆ ದಯಮಾಡಿ ಅವ್ರಿಗೆ ಹೇಳಿ. ಜನರ ಕಷ್ಟ ಒಂದ್ಸಲ ಗೊತ್ತಾಗ್ಲಿ ಅವ್ರಿಗೆ. ಒಂದು ಬಾಟ್ಲಿಗೆ 10 ರೂಪಾಯಿ ಜಾಸ್ತಿ ಇಡ್ತಾರೆ ಅನ್ನೋದಾದ್ರೆ ಯಾವ ಸ್ಥಿತಿಗೆ ಹೋಗ್ತದೆ? ಒಂದು ದಿನಕ್ಕೆ ಎಷ್ಟು ಬಾಟ್ಲು ಹೋಗ್ತಿದೆ ಅವ್ರ ಹತ್ರ? ಫಸ್ಟ್ ಆಫ್ ಆಲ್ ನೀರಿಗೆ ಟೆಂಡರ್ ಕೊಡೋದೇ ಮೊದಲನೇ ತಪ್ಪು. ಹೌದು. ಈ ಕೂಡ್ಲೆ ಅಲ್ಲಿ ಅಧ್ಯಕ್ಷರು, ಕಮಿಷನರು ಅದ್ರ ವಿರುದ್ಧ ಕ್ರಮ ತಗೊಳ್ಬೇಕು. ಆ ಟೆಂಡರ್ ಅನ್ನ ಕ್ಯಾನ್ಸಲ್ ಮಾಡ್ಬೇಕು. ಎಲ್ಲ ಜನರಿಗೆ ಉಚಿತವಾಗಿ ಕುಡಿಯುವ ನೀರನ್ನ ಕೊಡುವಂತ ವ್ಯವಸ್ಥೆಯನ್ನ ಅವ್ರು ಮಾಡ್ಬೇಕು. ಆಗ ಮಾತ್ರ ಅವರ ನೈತಿಕತೆಗೆ ಅದು ಸರಿಯಾಗ್ತದೆ. ಇಲ್ಲ ಅಂತಂದ್ರೆ ಜನರನ್ನ ಶೋಷಣೆ ಮಾಡ್ದಾಗ ಆಗಲ್ವಾ? ಹೌದು, ಇಲ್ಲಿ ಖಂಡಿತವಾಗ್ಲೂ. ಸೊ ನನ್ನ ಆಗ್ರಹ ಇರ್ತಕ್ಕಂಥದ್ದು, ಮೈಸೂರನ್ನ ನೋಡ್ಲಿಕ್ಕೆ, ಮೈಸೂರಿನ ಸೌಂದರ್ಯವನ್ನ ಸವಿಲಿಕ್ಕೆ, ಮೈಸೂರಿನ ಸಂಪನ್ನ ಸವಿಲಿಕ್ಕೋಸ್ಕರ ಬರ್ತಕ್ಕಂಥ ಜನರಿಗೆ ನಮಗೆ ಕುಡಿಯೋ ನೀರು ಕೊಡೋ ಯೋಗ್ಯತೆ ಇಲ್ಲ ಅನ್ನಿಸ್ಕೊಳ್ಳುವ ಬದಲು ನಾವು ಉಚಿತವಾಗಿ ಆ ನೀರನ್ನ ಅವ್ರಿಗೆಲ್ರಿಗೂ ಕೊಡುವಂತ ಕೆಲಸವನ್ನ ನಾವು ಮಾಡ್ಬೇಕು ಈ ಸಂದರ್ಭದಲ್ಲಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ, ಮಾನ್ಯ ಅಧ್ಯಕ್ಷ, ಮಾನ್ಯ ಕಮಿಷನರ್ ಅವರೇ, ಈ ಕೂಡಲೇ ನೀವು ಆ ನೀರಿನ ಟೆಂಡರ್ ಅನ್ನ ಕ್ಯಾನ್ಸಲ್ ಮಾಡಿ ಅಲ್ಲಿ ನೀವು ದಯಮಾಡಿ ಉಚಿತ ನೀರು ಕೊಡುವಂತ ವ್ಯವಸ್ಥೆನ ಈ ಕೂಡಲೇ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ತೀನಿ.